ಓಂ ಶಾಂತಿ. ಮುರಳಿಯ ದಿನಾಂಕ 2/4/2025. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಹಳೆಯ ಪತಿತ ಪ್ರಪಂಚದ ಜೊತೆ ನಿಮಗೆ ಬೇಹದ್ದಿನ ವೈರಾಗ್ಯ ಬರಬೇಕು. ಏಕೆಂದರೆ ತಾವು ಪಾವನರಾಗಬೇಕು. ತಮ್ಮದು ಹತ್ತುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುವುದು. ತಮ್ಮ ಹತ್ತುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುವುದು. ಪ್ರಶ್ನೆ ಹೇಳಲಾಗತ್ತೆ, ಆತ್ಮ ತನಗೆ ತಾನೇ ಶತ್ರು, ತನಗೆ ತಾನೇ ಮಿತ್ರ ಎಂದು. ಸತ್ಯ ಮಿತ್ರತ್ವ ಯಾವುದಾಗಿದೆ, ಏನಾಗಿದೆ? ಉತ್ತರ, ಒಬ್ಬ ತಂದೆಯ ಶ್ರೀಮತದಂತೆ ಸದಾ ನಡೆಯುತ್ತಾ ಇರಬೇಕು. ಇದೇ ಸತ್ಯವಾದ ಮಿತ್ರತ್ವವಾಗಿದೆ. ಸತ್ಯವಾದಂತಹ ಮಿತ್ರತ್ವ ಒಬ್ಬ ತಂದೆಯನ್ನು ನೆನಪು ಮಾಡಿ ಪಾವನರಾಗುವುದು ಮತ್ತು ತಂದೆಯಿಂದ ಪೂರ್ಣ ಆಸ್ತಿಯನ್ನ ಪಡೆಯುವುದು. ಈ ಮಿತ್ರತ್ವ ಮಾಡುವ ಯುಕ್ತಿಯನ್ನ ತಂದೆಯೇ ತಿಳಿಸುತ್ತಾರೆ. ಸಂಗಮ ಯುಗದಲ್ಲಿಯೇ ಆತ್ಮ ತನಗೆ ತಾನೇ ಮಿತ್ರ ಆಗುವುದು. ಗೀತೆ, ನೀವು ರಾತ್ರಿಯನ್ನು ಕಳೆದರೆ ನಿದ್ದೆ ಮಾಡಿ, ಹಗಲು ಕಳೆದರೆ ತಿಂದು. ಸಂಪಾದನೆಯ ಸಮಯ ಕೇವಲ ಸಂಗಮ ಯುಗವಷ್ಟೇ ಆಗಿದೆ. ಓಂ ಶಾಂತಿ. ಈ ಗೀತೆ ಭಕ್ತಿ ಮಾರ್ಗದ್ದಾಗಿದೆ. ಪೂರ್ತಿ ಪ್ರಪಂಚದಲ್ಲಿ ಏನೆಲ್ಲ ಹಾಡುಗಳನ್ನು ಹಾಡಿದ್ದಾರೆ ಅಥವಾ ಶಾಸ್ತ್ರಗಳನ್ನು ಓದಿದ್ದಾರೆ, ತೀರ್ಥಯಾತ್ರೆಗಳಲ್ಲಿ ಹೋಗುತ್ತಾರೆ, ಅದೆಲ್ಲ ಭಕ್ತಿ ಮಾರ್ಗ. ಜ್ಞಾನ ಮಾರ್ಗವೆಂದು ಯಾವುದಕ್ಕೆ ಹೇಳಲಾಗುವುದು, ಭಕ್ತಿ ಮಾರ್ಗವೆಂದು ಯಾವುದಕ್ಕೆ ಹೇಳಲಾಗುವುದು ಎಂಬುದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ವೇದ, ಶಾಸ್ತ್ರ, ಉಪನಿಷತ್ತು ಅದೆಲ್ಲ ಭಕ್ತಿಯದು. ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ, ನಂತರ ಅರ್ಧ ಕಲ್ಪ ಜ್ಞಾನದ ಪ್ರಾರಬ್ಧ ನಡೆಯುತ್ತದೆ. ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಇಳಿಯುತ್ತಲೇ ಬಂದಿದ್ದೀರಾ. 84 ಜನ್ಮಗಳನ್ನ ಪಡೆದು ಕೆಳಗೆ ಇಳಿದಿದ್ದೀರಾ. ನಂತರ ಈ ಒಂದು ಜನ್ಮದಲ್ಲಿ ತಮ್ಮದು ಹತ್ತುವ ಕಲೆಯಾಗುವುದು. ಇದಕ್ಕೆ ಹೇಳಲಾಗತ್ತೆ ಜ್ಞಾನ ಮಾರ್ಗ ಎಂದು. ಜ್ಞಾನಕ್ಕಾಗಿ ಗಾಯನವಿದೆ. 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ. ರಾವಣ ರಾಜ್ಯ ಏನು ದ್ವಾಪರ ಯುಗದಿಂದ ನಡೆಯುತ್ತಾ ಬರುತ್ತದೆ, ಅದು ಸಮಾಪ್ತಿಯಾಗಿ ರಾಮರಾಜ್ಯ ಸ್ಥಾಪನೆಯಾಗುವುದು. ಡ್ರಾಮಾದಲ್ಲಿ ಯಾವಾಗ ನಿಮ್ಮದು 84 ಜನ್ಮ ಪೂರ್ಣವಾಗುವುದು, ಆಗ ಹತ್ತುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುವುದು. ಈ ಅಕ್ಷರ ಒಂದಲ್ಲ ಒಂದು ಕಡೆ ಶಾಸ್ತ್ರಗಳಲ್ಲಿ ಕೆಲವು ಶಬ್ದಗಳು ಇವೆ. ಹತ್ತುವ ಕಲೆ ಸರ್ವರ ಕಲ್ಯಾಣ. ಸರ್ವರ ಸದ್ಗತಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಅಲ್ವಾ. ಸನ್ಯಾಸಿಗಳು, ಉದಾಸಿಗಳಂತೂ ಅನೇಕ ಪ್ರಕಾರದವರಿದ್ದಾರೆ. ಬಹಳ ಮತಾಂತರಗಳಿವೆ. ಹೀಗೆ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ, ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು. ಶಂಕರಾಚಾರ್ಯರ ಮತವಂತೂ 10,000 ವರ್ಷ ಎಂದು. ಎಷ್ಟು ವ್ಯತ್ಯಾಸ ಆಯಿತು. ಕೆಲವರಂತೂ ಕೇವಲ ಮತ್ತೆ ಹೇಳ್ತಾರೆ ಇಷ್ಟು ವರ್ಷ ಅಷ್ಟು ಸಾವಿರ ಅಂತ ಹೇಳಿ. ಕಲಿಯುಗದಲ್ಲಿ ಅನೇಕ ಮನುಷ್ಯರಿದ್ದಾರೆ, ಅನೇಕ ಮತಗಳಿವೆ, ಅನೇಕ ಧರ್ಮಗಳಿವೆ. ಸತ್ಯಯುಗದಲ್ಲಿ ಒಂದೇ ಮತವಿರುವುದು. ಇದನ್ನು ತಂದೆಯೇ ಕುಳಿತು ತಾವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಇದನ್ನು ತಿಳಿಸಲು ಎಷ್ಟು ಸಮಯ ಹಿಡಿಸುತ್ತೆ? ತಿಳಿಸ್ತಾನೆ ಇರ್ತಾರೆ. ಈ ರೀತಿ ಹೇಳಲು ಸಾಧ್ಯವಿಲ್ಲ, ಮೊದಲೇ ಯಾಕೆ ಬಾಬಾ ಎಲ್ಲ ಹೇಳಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಶಾಲೆಯಲ್ಲಿ ವಿದ್ಯಾಭ್ಯಾಸವು ನಂಬರ್ ವಾರ್ ಇರುತ್ತೆ ಅಲ್ವಾ. ಒಂದೇ ಸಲ 10th ಕ್ಲಾಸ್, ಒಂದೇ ಸಲ ಡಿಗ್ರಿ ಆಗೋದಿಲ್ಲ ಅಲ್ವಾ. ನಂಬರ್ ವಾರಾಗಿ ನಡೀತಾ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಕರ್ಮೇಂದ್ರಿಯಗಳು ಚಿಕ್ಕದಾಗಿರುತ್ತೆ ಅಂದಾಗ ಅವರಿಗೆ ಸ್ವಲ್ಪ ಕಲಿಸಲಾಗತ್ತೆ. ನಂತರ ಹೇಗೆ ಅವರ ಕರ್ಮೇಂದ್ರಿಯಗಳು ದೊಡ್ಡದಾಗ್ತಾ ಹೋಗುತ್ತೆ, ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತೆ. ವಿದ್ಯಾಭ್ಯಾಸವನ್ನ ಧಾರಣೆ ಮಾಡ್ಕೊಳ್ತಾ ಹೋಗ್ತಾರೆ. ಚಿಕ್ಕ ಮಕ್ಕಳ ಬುದ್ಧಿಯಲ್ಲಿ ಸ್ವಲ್ಪ ಧಾರಣೆ ಆಗೋದಿಲ್ಲ, ಅಂದ್ರೆ ಎಲ್ಲಾ ಧಾರಣೆ ಆಗೋದಿಲ್ಲ, ಸ್ವಲ್ಪ ಹೇಳ್ತಾ ಹೋಗ್ಲಾಗತ್ತೆ. ದೊಡ್ಡವರಾದ್ಮೇಲೆ ಬ್ಯಾರಿಸ್ಟರು ಆಗ್ತಾರೆ, ಜಡ್ಜು ಆಗ್ತಾರೆ. ಹಾಗೆ ಇಲ್ಲಿಯೂ ಕೂಡ ಒಂದೇ ಸಲ ಬಾಬಾ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಂಬರ್ ವಾರಾಗಿ ಬಾಬಾನು ನಿಧಾನವಾಗಿ ಹೇಳ್ತಾ ಹೋಗ್ತಾರೆ, ನಾವು ಧಾರಣೆ ಮಾಡ್ಕೊಳ್ತಾ ಹೋಗ್ತೀವಿ. ಕೆಲವರ ಬುದ್ಧಿಯಲ್ಲಂತೂ ಚೆನ್ನಾಗಿ ಧಾರಣೆ ಆಗತ್ತೆ. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೇನೆ ಪತಿತರನ್ನ ಪಾವನ ಮಾಡಲು. ಈಗ ಪತಿತ ಪ್ರಪಂಚದ ಜೊತೆ ತಮಗೆ ವೈರಾಗ್ಯ ಬರಬೇಕು. ಆತ್ಮ ಪಾವನವಾದಾಗ ಪತಿತ ಪ್ರಪಂಚದಲ್ಲಿರಲು ಸಾಧ್ಯವಿಲ್ಲ. ಪತಿತ ಪ್ರಪಂಚದಲ್ಲಿ ಆತ್ಮನೂ ಪತಿತವಾಗಿರುತ್ತೆ, ಮನುಷ್ಯರೆಲ್ಲರೂ ಪತಿತರು. ಪಾವನ ಪ್ರಪಂಚದಲ್ಲಿ ಮನುಷ್ಯರು ಪಾವನರು, ಪತಿತ ಪ್ರಪಂಚದಲ್ಲಿ ಮನುಷ್ಯರು ಪತಿತರು. ಇದಾಗಿದೆ ರಾವಣ ರಾಜ್ಯ. ಎತ್ತ ರಾಜ ರಾಣಿ ತಥಾ ಪ್ರಜಾ.
ಇದು ಪೂರ್ತಿ ಜ್ಞಾನ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು. ಈ ಸಮಯದಲ್ಲಿ ಎಲ್ಲರಿಗೂ ತಂದೆಯ ಜೊತೆ ವಿಪರೀತ ಬುದ್ಧಿ ಇದೆ. ತಾವು ಮಕ್ಕಳಂತೂ ತಂದೆಯನ್ನು ನೆನಪು ಮಾಡುತ್ತೀರಾ. ಆಂತರಿಕದಲ್ಲಿ ತಂದೆಗಾಗಿ ಪ್ರೀತಿ ಇದೆ. ಆತ್ಮನಲ್ಲಿ ತಂದೆಗಾಗಿ ಪ್ರೀತಿಯೂ ಇದೆ, ಗೌರವವೂ ಇದೆ. ಏಕೆಂದರೆ ತಂದೆಯನ್ನು ತಿಳಿದುಕೊಂಡಿದ್ದೀರಾ. ಇಲ್ಲಂತೂ ತಾವು ಸನ್ಮುಖದಲ್ಲಿದ್ದೀರಾ. ಶಿವ ತಂದೆಯಿಂದ ಕೇಳುತ್ತಿದ್ದೀರಾ. ಶಿವ ತಂದೆ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಜ್ಞಾನ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ ಆಗಿದ್ದಾರೆ. ಗೀತಾ ಜ್ಞಾನದಾತ ಪರಮಪಿತ ತ್ರಿಮೂರ್ತಿ ಶಿವ ಪರಮಾತ್ಮ ವಾಚ. ತ್ರಿಮೂರ್ತಿ ಎಂಬ ಅಕ್ಷರ ಅವಶ್ಯವಾಗಿ ಬರೆಯಬೇಕು. ಏಕೆಂದರೆ ತ್ರಿಮೂರ್ತಿಯ ಗಾಯನವಂತೂ ಇದೆ ಅಲ್ವಾ. ಬ್ರಹ್ಮರವರ ಮೂಲಕ ಸ್ಥಾಪನೆಯಂತೂ ಅವಶ್ಯವಾಗಿ ಆಗತ್ತೆ ಅಂದಾಗ ಬ್ರಹ್ಮರವರ ಮೂಲಕವೇ ಜ್ಞಾನವನ್ನು ತಿಳಿಸುತ್ತಾರೆ. ಶ್ರೀಕೃಷ್ಣ ಅಂತೂ ಈ ರೀತಿ ಹೇಳಲಿಕ್ಕಾಗಲ್ಲ, ಶಿವ ಭಗವಾನು ವಾಚ ಎಂದು. ಪ್ರೇರಣೆಯಿಂದ ಅಂತೂ ಏನು ನಡೆಯುವುದಿಲ್ಲ. ಶಿವ ತಂದೆಯ ಪ್ರವೇಶತೆಯೂ ಆಗುವುದಿಲ್ಲ. ಶಿವ ತಂದೆಯಂತೂ ಪರದೇಶದಲ್ಲಿ ಬರುತ್ತಾರೆ. ಸತ್ಯಯುಗ ಅಂತೂ ಕೃಷ್ಣನ ದೇಶ ಅಲ್ವಾ. ಅಂದಾಗ ಇಬ್ಬರ ಮಹಿಮೆಯು ಬೇರೆ ಬೇರೆಯಾಗಿದೆ. ಶಿವ ತಂದೆಯ ಮಹಿಮೆ ಬೇರೆ, ಕೃಷ್ಣನ ಮಹಿಮೆ ಬೇರೆ. ಮುಖ್ಯ ಮಾತೇ ಇದಾಗಿದೆ. ಸತ್ಯಯುಗದಲ್ಲಿ ಗೀತೆಯಂತೂ ಯಾರು ಓದುವುದಿಲ್ಲ. ಭಕ್ತಿ ಮಾರ್ಗದಲ್ಲಂತೂ ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದೀರಾ. ಜ್ಞಾನ ಮಾರ್ಗದಲ್ಲಿ ಅದ್ಯಾವುದೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಮಾತುಗಳು ಇರುವುದಿಲ್ಲ. ಈಗ ರಚಯಿತ ತಂದೆಯೇ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ಮನುಷ್ಯರಂತೂ ರಚಯಿತ ಆಗಲು ಸಾಧ್ಯವಿಲ್ಲ. ಮನುಷ್ಯರು ಹೇಳಲು ಸಾಧ್ಯವಿಲ್ಲ ನಾನು ರಚಯಿತ ಎಂದು. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದೇನೆ. ನಾನು ಜ್ಞಾನ ಸಾಗರ, ಪ್ರೇಮ ಸಾಗರ, ಸರ್ವರ ಸದ್ಗತಿ ದಾತ ಆಗಿದ್ದೇನೆ. ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಅಂದಾಗ ಇದು ಪೂರ್ತಿ ವ್ಯತ್ಯಾಸವನ್ನ ಬರೆಯಬೇಕು. ಇಬ್ಬರ ಅಂತರವನ್ನ ಬರೆಯಬೇಕು. ಮನುಷ್ಯರು ಓದಿದ ಕೂಡಲೇ ಅರ್ಥ ಮಾಡಿಕೊಳ್ಳಬೇಕು. ಗೀತಾ ಜ್ಞಾನದಾತ ಶ್ರೀಕೃಷ್ಣ ಅಲ್ಲ, ಶಿವ ಪರಮಾತ್ಮ ಆಗಿದ್ದಾರೆ. ಈ ಮಾತನ್ನು ಸ್ವೀಕಾರ ಮಾಡಿದಾಗ ತಾವು ಗೆದ್ದ ಹಾಗೆ. ಮನುಷ್ಯರು ಕೃಷ್ಣನ ಹಿಂದೆ ಎಷ್ಟು ಗೊಂದಲಕ್ಕೊಳಗಾಗುತ್ತಾರೆ. ಹೀಗೆ ಶಿವನ ಭಕ್ತರು ಶಿವನಿಗೆ ತನ್ನ ಕತ್ತನ್ನೇ ಕತ್ತರಿಸಿಕೊಡಲು ತಯಾರಾಗುತ್ತಾರೆ. ನಮ್ಗೆ ಶಿವನ ಬಳಿ ಹೋಗ್ಬೇಕು ಅಷ್ಟೇ ನಾವು ಅಂತ ಹೇಳುತ್ತಾರೆ. ಹಾಗೆ ಕೃಷ್ಣನ ಭಕ್ತರು ತಿಳ್ಕೊಳ್ತಾರೆ ನಾವು ಕೃಷ್ಣನ ಬಳಿ ಹೋಗಬೇಕೆಂದು. ಆದರೆ ಕೃಷ್ಣನ ಬಳಿ ಯಾರು ಹೋಗಲು ಸಾಧ್ಯವಿಲ್ಲ. ಶ್ರೀಕೃಷ್ಣನಿಗೆ ಬಲಿ ಆಗುವಂತಹ ಮಾತೇ ಇಲ್ಲ. ದೇವಿಯರಿಗೆ ಬಲಿ ಕೊಡುತ್ತಾರೆ, ದೇವತೆಗಳಿಗೆ ಎಂದಿಗೂ ಬಲಿ ಕೊಡುವುದಿಲ್ಲ. ತಾವು ದೇವಿಯರಾಗಿದ್ದೀರಾ, ಶಿವತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಶಿವತಂದೆಗೂ ಬಲಿ ಕೊಡ್ಲಾಗತ್ತೆ. ಶಾಸ್ತ್ರಗಳಲ್ಲಿ ಹಿಂಸೆಯ ಮಾತನ್ನು ಬರೆದಿದ್ದಾರೆ. ತಾವಂತೂ ಶಿವತಂದೆಗೆ ಮಕ್ಕಳಾಗಿದ್ದೀರಾ. ತನು ಮನ ಧನದಿಂದ ಬಲಿಹಾರಿ ಆಗುತ್ತೀರಾ. ಬೇರೆ ಯಾವುದೇ ಮಾತಿಲ್ಲ. ಆದ್ದರಿಂದ ಶಿವ ಮತ್ತು ದೇವಿಯರಿಗೆ ಬಲಿ ಕೊಡುತ್ತಾರೆ. ಈಗ ಸರ್ಕಾರ ಶಿವಕಾಶಿಯಲ್ಲಿ ಬಲಿ ಕೊಡುವುದನ್ನ ಬಂದ್ ಮಾಡಿದ್ದಾರೆ. ಈಗ ಆ ಕತ್ತಿ ಖಡ್ಗಗಳೇನು ಇಲ್ಲ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಅಪಘಾತ ಮಾಡಿಕೊಳ್ಳುತ್ತಾರೆ, ಹಾಗೆ ತಮ್ಮ ಜೊತೆ ಶತ್ರುತ್ವವನ್ನ ಮಾಡಿಕೊಳ್ಳುವಂತಹ ಉಪಾಯ ಅದು. ಮಿತ್ರತ್ವ ಮಾಡಿಕೊಳ್ಳುವ ಉಪಾಯ ಒಂದೇ ಆಗಿದೆ. ತಂದೆ ತಿಳಿಸುತ್ತಾರೆ, ಪಾವನರಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಿ. ಒಬ್ಬ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಇದೇ ಮಿತ್ರತ್ವವಾಗಿದೆ. ತಂದೆ ಹೇಳ್ತಾರೆ, ಜೀವಾತ್ಮರು ತಮಗೆ ತಾವೇ ಶತ್ರುಗಳಾಗಿದ್ದಾರೆ. ತಂದೆ ಬಂದು ಜ್ಞಾನ ಕೊಡುತ್ತಾರೆ ಅಂದಾಗ ಜೀವಾತ್ಮರು ತಮ್ಮನ್ನ ತಾವೇ ಮಿತ್ರರನ್ನಾಗಿ ಮಾಡಿಕೊಳ್ಳುತ್ತಾರೆ, ತಮಗ್ ತಾವೇ ಮಿತ್ರರಾಗ್ತಾರೆ. ಆತ್ಮ ಪವಿತ್ರವಾಗಿ ತಂದೆಯಿಂದ ಆಸ್ತಿ ಪಡೆಯುತ್ತದೆ. ಸಂಗಮ ಯುಗದಲ್ಲಿ ಪ್ರತಿಯೊಂದು ಆತ್ಮನಿಗೂ ತಂದೆ ಮಿತ್ರರನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ಆತ್ಮನನ್ನ ಮಿತ್ರರನ್ನಾಗಿ ಮಾಡ್ತಾರೆ. ಬಾಬ್ರೂರ್ ಬಂದು ಆತ್ಮ ತನ್ನ ಮಿತ್ರ ಆಗತ್ತೆ, ಶ್ರೀಮತ ಸಿಗತ್ತೆ ಅಂದಾಗ ಗೊತ್ತಾಗತ್ತೆ ನಾವು ತಂದೆಯ ಮತದಂತೆಯೇ ನಡೆಯಬೇಕೆಂದು. ತನ್ನ ಮತದಂತೆ ಅರ್ಧ ಕಲ್ಪ ನಡೆದಿದ್ದೀರಾ, ಈಗ ಶ್ರೀಮತದಂತೆ ಸದ್ಗತಿಯನ್ನು ಪಡೆದುಕೊಳ್ಳಬೇಕು. ಇದರಲ್ಲಿ ತಮ್ಮ ಮತ ನಡೆಯುವುದಿಲ್ಲ. ತಮ್ಮ ಮತ ನಡೆಸಬಾರ್ದು, ನಡೆಯೋದು ಇಲ್ಲ. ತಂದೆಯಂತೂ ಕೇವಲ ಮತ ಕೊಡುತ್ತಾರೆ.
ತಾವು ದೇವತೆಗಳಾಗಲು ಬಂದಿದ್ದೀರಾ ಅಲ್ವಾ? ಇಲ್ಲಿ ಒಳ್ಳೆಯ ಕರ್ಮಗಳನ್ನ ಮಾಡಿದ್ದೇ ಆದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲ ಸಿಗುವುದು ಅಮರ ಲೋಕದಲ್ಲಿ. ಇದಂತೂ ಮೃತ್ಯುಲೋಕವಾಗಿದೆ. ಈ ರಹಸ್ಯವನ್ನ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ಆದರೂ ನಂಬರ್ ವಾರಾಗಿ ಕೆಲವರ ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಧಾರಣೆಯಾಗುವುದು, ಕೆಲವರಿಗಂತೂ ಧಾರಣೆಯ ಆಗುವುದಿಲ್ಲ. ಇದರಲ್ಲಿ ಶಿಕ್ಷಕ ಏನು ಮಾಡಲು ಸಾಧ್ಯ? ಟೀಚರಿಂದ ಕೃಪೆ ಅಥವಾ ಆಶೀರ್ವಾದ ಬೇಡ್ತಾರೆ ಏನು? ಟೀಚರ್ ಅಂತೂ ಓದಿಸ್ತಾರೆ, ಮನೆಗೆ ಹೊರಟೋಗ್ತಾರೆ. ಶಾಲೆಯಲ್ಲಿ ಮೊಟ್ಟ ಮೊದಲು ಭಗವಂತನ ವಂದನೆ ಮಾಡುತ್ತಾರೆ. ಏಕುದ ನಮಗೆ ಪಾಸ್ ಮಾಡಿಸಿ ಅಂತ, ಮತ್ತೆ ನಾವು ಭೋಗ ಇಡ್ತೀವಿ ಅಂತ ಹೇಳುತ್ತಾರೆ. ಟೀಚರಿಗೆ ಎಂದಿಗೂ ಹೇಳಲ್ಲ ನೀವು ಆಶೀರ್ವಾದ ಮಾಡಿ ನಾವು ಪಾಸ್ ಆಗ್ಬಿಡ್ತೀವಿ ಅಂತ ಹೇಳಲ್ಲ. ದೇವರಲ್ಲಿ ಮೊರೆ ಹೋಗ್ತಾರೆ, ಭಗವಂತನನ್ನ ಕೇಳ್ಕೊಳ್ತಾರೆ ನಮ್ಮನ್ನು ಪಾಸ್ ಮಾಡಿಸಿ ಅಂತ. ಟೀಚರನ್ನ ಕೇಳೋದಿಲ್ಲ. ಈ ಸಮಯದಲ್ಲಿ ಪರಮಾತ್ಮ ನಮ್ಮ ತಂದೆ ಆಗಿದ್ದಾರೆ ಅಂದಾಗ ಶಿಕ್ಷಕರು ಆಗಿದ್ದಾರೆ. ತಂದೆಯ ಆಶೀರ್ವಾದವಂತೂ ಅಂಡರ್ಸ್ಟುಡ್. ಅವ್ರು ಓದಿಸ್ತಿರೋದೇ ದೊಡ್ಡ ಆಶೀರ್ವಾದ, ಕೃಪೆ. ಇದು ಅರ್ಥ ಮಾಡ್ಕೋಬೇಕು. ತಂದೆ ಮಕ್ಕಳಿಗೆ ಬಯಸ್ತಾರೆ, ಮಕ್ಕಳು ಬರಬೇಕು, ಅವ್ರಿಗೆ ಪಾಲನೆ ಕೊಡಬೇಕು ಅಂತ ಹೇಳಿ ಬಯಸ್ತಾರೆ. ತಂದೆ ಅವರಿಗೆ ಜ್ಞಾನದ ಅಮೃತವನ್ನ ಕುಡಿಸ್ಬೇಕು ಅಂತ. ಇದು ಆಶೀರ್ವಾದನೇ ಆಯ್ತಲ್ವಾ? ಇದು ಒಂದು ನಿಯಮವಾಗಿದೆ. ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗತ್ತೆ. ಈಗಂತೂ ತಮೋಪ್ರಧಾನರಾಗ್ತಾನೆ ಹೋಗ್ತಿದ್ದಾರೆ ಎಲ್ಲರೂ. ಹೀಗೆ ತಂದೆ ಹಾಗೆ ಮಕ್ಕಳು ದಿನ ಪ್ರತಿದಿನ ಪ್ರತಿ ವಸ್ತು ತಮೋಪ್ರಧಾನವಾಗುವುದು. ತತ್ವಗಳು ಸಹ ತಮೋಪ್ರಧಾನವಾಗುತ್ತಾ ಹೋಗುತ್ತೇವೆ. ಇದಿರುವುದೇ ದುಃಖಧಾಮ. 40,000 ವರ್ಷಗಳ ಕಾಲ ಇನ್ನೂ ಆಯುಷ್ಯಿದೆ ಈ ಕಲಿಯುಗಕ್ಕೆ ಅಂತ ಹೇಳುತ್ತಾರೆ. ಮತ್ತೇನ್ ಸ್ಥಿತಿ ಆಗುತ್ತೆ ಯೋಚಿಸಿ. ಇನ್ನು 40,000 ವರ್ಷಗಳ ಕಾಲ ಇದ್ರೆ ಮನುಷ್ಯರ ಬುದ್ಧಿ ಬಿಲ್ಕುಲ್ ತಮೋಪ್ರಧಾನವಾಗಿದೆ. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ತಂದೆಯ ಜೊತೆ ಯೋಗ ಜೋಡಿಸುವುದರಿಂದ ಪ್ರಕಾಶ ಬಂದಿದೆ. ತಂದೆ ಹೇಳುತ್ತಾರೆ, ಎಷ್ಟೆಷ್ಟು ತಾವು ನೆನಪಿನಲ್ಲಿರುತ್ತೀರಾ ಅಷ್ಟು ಪ್ರಕಾಶ ಹೆಚ್ಚುವುದು. ನೆನಪಿನಿಂದ ಆತ್ಮ ಪವಿತ್ರವಾಗುವುದು, ಪ್ರಕಾಶ ಹೆಚ್ಚುವುದು. ನೆನಪೇ ಮಾಡಲಿಲ್ಲವೆಂದರೆ ಪ್ರಕಾಶವು ಸಿಗುವುದಿಲ್ಲ. ನೆನಪಿನಿಂದ ಪ್ರಕಾಶ ವೃದ್ಧಿಯಾಗುವುದು. ನೆನಪೇ ಮಾಡಲಿಲ್ಲವೆಂದರೆ ವಿಕರ್ಮಗಳನ್ನ ಮಾಡುತ್ತಿದ್ದರೆ ಇನ್ನೂ ಮತ್ತಷ್ಟು ಪ್ರಕಾಶ ಕಡಿಮೆಯಾಗುವುದು. ತಾವು ಪುರುಷಾರ್ಥ ಮಾಡುತ್ತೀರಾ ಸತೋ ಪ್ರಧಾನರಾಗಲು. ಇದು ಬಹಳ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ. ನೆನಪಿನಿಂದಲೇ ತಾವು ಆತ್ಮ ಪವಿತ್ರವಾಗುತ್ತೀರಾ. ತಾವು ಬರೆಯಬಹುದು, ರಚಯಿತ ಮತ್ತು ರಚನೆಯ ಜ್ಞಾನ ಶ್ರೀಕೃಷ್ಣ ಕೊಡಲು ಸಾಧ್ಯವಿಲ್ಲ. ಅದಂತೂ ಪ್ರಾಲಬ್ಧ. ಕೃಷ್ಣ ಏನು ಸತ್ಯುಗದಲ್ಲಿ ಪಡ್ಕೊಳ್ತಾರೆ, ಪುರುಷಾರ್ಥದ ಪ್ರಾಲಬ್ಧ. ಇದನ್ನು ಬರೆಯಬೇಕು. 84ನೇ ಜನ್ಮ, ಅಂತಿಮ ಜನ್ಮದಲ್ಲಿ ಕೃಷ್ಣನ ಆತ್ಮ ಪುನಃ ಜ್ಞಾನ ಪಡೆಯುತ್ತಿದ್ದಾರೆ. ನಂತರ ಫಸ್ಟ್ ನಂಬರಲ್ಲಿ ಅವರೇ ಹೋಗುತ್ತಾರೆ. ತಂದೆ ಇದನ್ನು ತಿಳಿಸಿದ್ದಾರೆ. ಸತ್ಯಯುಗದಲ್ಲಿ 9 ಲಕ್ಷ ಜನ ಅಷ್ಟೇ ಇರ್ತಾರೆ ದೇವತೆಗಳು. ನಂತರ ವೃದ್ಧಿ ಆಗತ್ತೆ ಅಲ್ವಾ? ದಾಸದಾಸಿಯರು ತುಂಬಾ ಇರಬಹುದಲ್ವಾ? ಪೂರ್ತಿ 84 ಜನ್ಮ ಪಡ್ಕೊಳ್ತಾರೆ. 84 ಜನ್ಮಗಳ ಲೆಕ್ಕಾಚಾರ ಮಾಡ್ಲಾಗತ್ತೆ. ಯಾರು ಒಳ್ಳೆಯ ರೀತಿ ಪರೀಕ್ಷೆ ಪಾಸ್ ಮಾಡುತ್ತಾರೆ ಅವರು ಮೊಟ್ಟ ಮೊದಲು ಬರುತ್ತಾರೆ. ಎಷ್ಟು ನಿಧಾನವಾಗಿ ಬರ್ತಾರೆ ಅಷ್ಟು ಮನೆ ಹಳೇದಾಗತ್ತೆ ಅಲ್ವಾ? ಸತ್ಯುಗದಲ್ಲಿ ಲೇಟ್ ಆಗೋದ್ರೆ ಸತ್ಯುಗ ಟೈಮ್ ಮುಗಿತಾ ಹೋಗುತ್ತೆ ಅಲ್ವಾ? ಹೊಸ ಮನೆ ತಯಾರಾಗತ್ತೆ. ನಂತರ ದಿನ ಪ್ರತಿದಿನ ಆಯುಷ್ಯು ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಂತೂ ಚಿನ್ನದ ಮಹಲ್ಲುಗಳಿರುತ್ತೆ. ಹಳೆಯದಂತೂ ಇರಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಆಮೇಲೆ ನಿಧಾನವಾಗಿ ಹಳೆಯದಾಗತ್ತೆ ಅಲ್ವಾ? ಚಿನ್ನ ಅಂತೂ ಸದಾ ಹೊಳಿತಾನೇ ಇರತ್ತೆ. ಮತ್ತೆಯೂ ಕೂಡ ಅವಶ್ಯವಾಗಿ ಶುದ್ಧ ಮಾಡಬೇಕಾಗತ್ತೆ. ಆಭರಣಗಳು ಬಲೆ ಪಕ್ಕಾ ಚಿನ್ನದ್ದು ತಯಾರು ಮಾಡಿ, ಆದ್ರೂ ಕೊನೆಗೆ ಆ ಒಳಪಂತೂ ಕಡಿಮೆ ಆಗತ್ತೆ ಅಲ್ವಾ? ಮತ್ತೆ ಅದಕ್ಕೆ ಪಾಲಿಶ್ ಬೇಕಾಗತ್ತೆ. ತಾವು ಮಕ್ಕಳು ಸದಾ ಇದೇ ಖುಷಿಯಲ್ಲಿರಬೇಕು. ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಈ ನರಕದಲ್ಲಿ ನಮ್ಮ ಈ ಜನ್ಮ ಅಂತಿಮ ಜನ್ಮವಾಗಿದೆ. ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತಿದ್ದೀರಾ, ತಿಳ್ಕೊಂಡಿದ್ದೀರಾ. ಇದು ಹಳೆಯ ಪ್ರಪಂಚ, ಹಳೆಯ ಶರೀರ. ಈಗ ನಾವು ಸತ್ಯಯುಗ, ಹೊಸ ಪ್ರಪಂಚದಲ್ಲಿ ಹೊಸ ಶರೀರವನ್ನು ಪಡೆಯಬೇಕು. ಪಂಚತತ್ವಗಳು ಹೊಸದಾಗತ್ತೆ. ಈ ರೀತಿ ವಿಚಾರ ಸಾಗರ ಮಂಥನ ನಡೆಯಬೇಕು. ಇದು ವಿದ್ಯಾಭ್ಯಾಸವಾಗಿದೆ. ಅಂತಿಮದವರೆಗೆ ಈ ನಿಮ್ಮ ವಿದ್ಯಾಭ್ಯಾಸ ನಡೆಯುವುದು. ವಿದ್ಯಾಭ್ಯಾಸ ಬಂದಾಯಿತೆಂದರೆ ವಿನಾಶವಾಗುವುದು.
ಅಂದಾಗ ತಮ್ಮನ್ನು ತಾವು ವಿದ್ಯಾರ್ಥಿ ಎಂದು ತಿಳಿದು ಈ ಖುಷಿಯಲ್ಲಿ ಇರಬೇಕು ಅಲ್ವಾ? ಭಗವಂತ ನಮಗೆ ಓದಿಸ್ತಿದ್ದಾರೆ. ಈ ಖುಷಿ ಕಡಿಮೆ ಅಲ್ಲ. ಆದರೆ ಜೊತೆ ಜೊತೆಗೆ ಮಾಯೆಯೂ ಸಹ ಉಲ್ಟಾ ಕರ್ಮಗಳನ್ನು ಮಾಡಿಸುತ್ತದೆ. 5-6 ವರ್ಷಗಳ ಕಾಲ ಪವಿತ್ರವಾಗಿರುತ್ತಾರೆ, ನಂತರ ಮಾಯೆ ಬೀಳಿಸುತ್ತದೆ. ಒಂದು ಬಾರಿ ಬಿದ್ದರೆ ಮತ್ತೆ ಆ ಸ್ಥಿತಿ ತಯಾರಾಗುವುದಿಲ್ಲ. ಒಂದ್ಸಲ ವಿಕಾರಗಳಿಗೆ ವಶ ಆದ್ರೆ ಮತ್ತೆ ಅಂತಹ ಸ್ಥಿತಿ, ಮೊದಲಿದ್ದಂತಹ ಸ್ಥಿತಿ ತಯಾರು ಮಾಡ್ಕೊಳ್ಳೋದು ಬಹಳ ಕಷ್ಟ. ಆಗಲ್ಲ ಅಂತಾರೆ ಬಾಬಾ. ನಾವು ಬಿದ್ವಿ ಅಂತಂದ್ರೆ ತಿರಸ್ಕಾರ ಬಂದು ಬಿಡುತ್ತೆ ಅಲ್ವಾ? ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳಿಗೆ ಸ್ಫೂರ್ತಿ ಸ್ಮೃತಿ ಇರಬೇಕು. ಈ ಜನ್ಮದಲ್ಲಿ ಏನೆಲ್ಲ ಪಾಪ ಮಾಡಿದ್ದೀರಾ, ಪ್ರತಿಯೊಂದು ಆತ್ಮನಿಗೂ ತನ್ನ ಜೀವನದ ಬಗ್ಗೆ ಗೊತ್ತಿದೆ ಅಲ್ವಾ? ಕೆಲವರು ಮಂದ ಬುದ್ಧಿ ಉಳ್ಳವರಿದ್ದಾರೆ, ಕೆಲವರು ವಿಶಾಲ ಬುದ್ಧಿ ಉಳ್ಳವರು ಇದ್ದಾರೆ. ಬಾಲ್ಯತನದ ಇಷ್ಟೇ ನೆನಪಂತೂ ಇರುತ್ತೆ ಅಲ್ವಾ? ಈ ಬಾಬರವರು ಕೂಡ ಬಾಲ್ಯತನದ ಚರಿತ್ರೆಯನ್ನ ತಿಳಿಸ್ತಾರೆ ಅಲ್ವಾ? ಬ್ರಹ್ಮ ಬಾಬರವರು. ಬಾಬರವರಿಗೆ ಮನೆ ಎಲ್ಲ ನೆನಪಿತ್ತಲ್ವಾ? ಆದ್ರೆ ಈಗಂತೂ ಅದೆಲ್ಲ ಹೊಸ ಮನೆ ಆಗ್ಬಿಟ್ಟಿದೆ. 6 ವರ್ಷಗಳಿಂದ ಹಿಡಿದು ತನ್ನ ಜೀವನದ ಕತೆ ನೆನಪಿರತ್ತೆ. ಒಂದ್ ವೇಳೆ ಮರೆತೋಯ್ತು ಅಂದ್ರೆ ಡಲ್ ಬುದ್ಧಿ ಅಂತ ಹೇಳಲಾಗತ್ತೆ. ತಂದೆ ಹೇಳುತ್ತಾರೆ, ತನ್ನ ಜೀವನ ಕಥೆಯನ್ನ ಬರೆಯಿರಿ. ಲೈಫ್ ಜೀವನದ ಮಾತಲ್ವಾ? ಗೊತ್ತಾಗತ್ತೆ ಜೀವನದಲ್ಲಿ ಎಷ್ಟು ಚಮತ್ಕಾರ ಆಗಿತ್ತು. ಗಾಂಧಿ, ನೆಹರು ಇವ್ರಿಗೆಲ್ಲ ಎಷ್ಟು ದೊಡ್ಡ ದೊಡ್ಡ ವಾಲ್ಯೂಮ್ ಇರುತ್ತೆ ಅಲ್ವಾ? ತುಂಬಾ ಗೌರವ ಇರುತ್ತೆ, ಬೆಲೆ ಇರುತ್ತೆ ಅವರ ಜೀವನಕ್ಕೆ. ಜೀವನ ಅಂದ್ರೆ ವಾಸ್ತವದಲ್ಲಿ ನಿಮ್ದು ಬಹಳ ಅಮೂಲ್ಯವಾಗಿರುವಂಥದ್ದು, ವ್ಯಾಲ್ಯೂಬಲ್, ವಂಡರ್ಫುಲ್ ಜೀವನ ನಿಮ್ಮದು. ಇದು ಮೋಸ್ಟ್ ವ್ಯಾಲ್ಯೂಬಲ್, ಅಮೂಲ್ಯ ಜೀವನ. ಇದರ ಮೌಲ್ಯವನ್ನ ಹೇಳಲಿಕ್ಕೆ ಆಗಲ್ಲ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಸಮಯದಲ್ಲಿ ತಾವೇ ಸರ್ವಿಸ್ ಮಾಡ್ತೀರಾ. ಈ ಲಕ್ಷ್ಮೀನಾರಾಯಣರು ಏನು ಸರ್ವಿಸ್ ಮಾಡೋದಿಲ್ಲ. ದೇವತೆಗಳಾಗಿರ್ತಾರಲ್ವ, ಅವ್ರು ಸರ್ವಿಸ್ ಮಾಡುವ ಅವಶ್ಯಕತೆ ಇಲ್ಲ. ಸರ್ವಿಸ್ ಮಾಡಿದ್ದಕ್ಕೆ ಆ ಫಲ ಸಿಕ್ಕಿದೆ, ಆ ಪದವಿ ಸಿಕ್ಕಿದೆ ಅವರಿಗೆ. ನಿಮ್ಮ ಜೀವನ ಬಹಳ ವ್ಯಾಲ್ಯೂಬಲ್ ಇದೆ. ಯಾವಾಗ ಅನ್ಯರಿಗೆ ಅಂತಹ ಜೀವನವನ್ನು ರೂಪಿಸಿಕೊಳ್ಳುವ ಸರ್ವಿಸ್ ಮಾಡ್ತೀರಾ, ಯಾರು ಒಳ್ಳೆಯ ಸರ್ವಿಸ್ ಮಾಡ್ತೀರಾ ಅವರು ಗಾಯನಕ್ಕೆ ಯೋಗ್ಯರಾಗ್ತೀರಾ. ವೈಷ್ಣವೇ ದೇವಿಯ ಮಂದಿರ ಇದೆ ಅಲ್ವಾ? ಈಗ ತಾವು ಸತ್ಯವಾದ ವೈಷ್ಣವರಾಗುತ್ತೀರಾ. ವೈಷ್ಣವರು ಅಂದ್ರೆ ಯಾರು ಪವಿತ್ರವಾಗಿರ್ತಾರೆ ಅವರಿಗೆ ವೈಷ್ಣವರು ಎಂದು ಹೇಳಲಾಗತ್ತೆ. ಈಗ ನಿಮ್ಮ ಆಹಾರ ಪಾನೀಯ ಎಲ್ಲ ಶುದ್ಧವಾಗಿದೆ, ವೈಷ್ಣವರದ್ದಿದೆ. ಮೊದಲ ನಂಬರಿನ ವಿಕಾರದಿಂದ ಮುಕ್ತರಾಗಿದ್ದೀರಾ. ಜಗದಂಬೆಗೆ ನೀವೆಲ್ಲ ಮಕ್ಕಳು, ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ಅಲ್ವಾ? ಬ್ರಹ್ಮ ಮತ್ತು ಸರಸ್ವತಿ ಬಾಕಿ ಮಕ್ಕಳು, ಅವರ ಸಂತಾನರು ನಂಬರ್ ವಾರ್ ದೇವಿಯರಾಗಿದ್ದೀರಾ. ಅವರಿಗೆ ಪೂಜೆ ನಡೆಯುತ್ತೆ. ಬಾಕಿ ಅಷ್ಟು ಭುಜಗಳು ಅದೆಲ್ಲ ವೇಸ್ಟ್, ಸುಮ್ಮನೆ ತೋರಿಸಿದ್ದಾರೆ. ತಾವು ಅನೇಕರನ್ನ ತಮ್ಮ ಸಮಾನ ಮಾಡ್ಕೊಳ್ತೀರಾ ಅಂದಾಗ ಭುಜಗಳು ಕೊಟ್ಬಿಟ್ರು. ಬ್ರಹ್ಮರವರಿಗೂ 100 ಭುಜಗಳು ತೋರಿಸ್ತಾರೆ. 1000 ಭುಜ ಉಳ್ಳವರು ಬ್ರಹ್ಮ ಅಂತ ತೋರಿಸ್ತಾರೆ. ಅಂದ್ರೆ ಮಕ್ಕಳಿದ್ದೀವಿ, ಸಹಯೋಗಿ ಮಕ್ಕಳಿರುವ ಗುರುತಿಗಾಗಿ ಆ ರೀತಿ ಭಕ್ತಿಯಲ್ಲಿ ಹೇಳುತ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ತಂದೆ ತಮಗೆ ಹೇಳ್ತಾರೆ, ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಳಿ, ಯಾರಿಗೂ ದುಃಖ ಕೊಡಬೇಡಿ, ಅನ್ಯರಿಗೆ ಉಲ್ಟಾ ಸುಲ್ಟಾ ಮಾರ್ಗವನ್ನ ತೋರಿಸಿ ಸತ್ಯನಾಶ ಮಾಡಬೇಡಿ. ಒಂದೇ ಮುಖ್ಯ ಮಾತನ್ನು ತಿಳಿಸಬೇಕು, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗಲು ಪಕ್ಕಾ ವೈಷ್ಣವರಾಗಬೇಕು. ಆಹಾರ ಪಾನೀಯ ಬಹಳ ಶುದ್ಧವಾಗಿರಬೇಕು, ಜೊತೆ ಜೊತೆಗೆ ಪವಿತ್ರವಾಗಿರಬೇಕು. ಈ ಅಮೂಲ್ಯವಾದ ಜೀವನದಲ್ಲಿ ಸರ್ವಿಸ್ ಮಾಡಿ ಅನೇಕರ ಜೀವನವನ್ನು ಶ್ರೇಷ್ಠ ಮಾಡಬೇಕು. ಎರಡನೆಯದು, ತಂದೆಯ ಜೊತೆ ಆ ರೀತಿ ಯೋಗ ಇಟ್ಟುಕೊಳ್ಳಬೇಕು. ನೀವು ಆತ್ಮನ ಪ್ರಕಾಶ ವೃದ್ಧಿಯಾಗುತ್ತಾ ಹೋಗಬೇಕು. ಯಾವುದೇ ವಿಕರ್ಮ ಮಾಡಿ ಪ್ರಕಾಶವನ್ನು ಕಡಿಮೆ ಮಾಡಿಕೊಳ್ಳಬಾರದು. ತಮ್ಮ ಜೊತೆ ಮಿತ್ರತ್ವ ಮಾಡಬೇಕು. ವರದಾನ, ಸ್ವಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತ ಆಗಿರಿ.
ಸ್ವಸ್ಥಿತಿಯ ಸೀಟಲ್ಲಿ ಸ್ಥಿತರಾಗಿ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತ ಆಗಿರಿ. ಯಾವುದೇ ಪರಿಸ್ಥಿತಿ ಪ್ರಕೃತಿಯ ಮೂಲಕ ಬರುತ್ತೆ, ಆದ್ದರಿಂದ ಪರಿಸ್ಥಿತಿ ರಚನೆಯಾಗಿದೆ ಮತ್ತು ಸ್ವಸ್ಥಿತಿ ಇರುವವರು ರಚಯಿತ. ಮಾಸ್ಟರ್ ರಚಯಿತ ಅಥವಾ ಮಾಸ್ಟರ್ ಸರ್ವಶಕ್ತಿವಂತರು ಎಂದಿಗೂ ಸೋಲಲು ಸಾಧ್ಯವಿಲ್ಲ, ಅಸಂಭವ. ಒಂದ್ ವೇಳೆ ಯಾರಾದ್ರೂ ನಿಮ್ಮ ಸೀಟನ್ನ ಬಿಟ್ಟಿದ್ದೀರಾ ಅಂದ್ರೆ ಸೋತು ಬಿಡ್ತೀರಾ. ಸೀಟ್ ಬಿಡೋದು ಅಂದ್ರೆ ಅರ್ಥ ಶಕ್ತಿಹೀನರಾಗುವುದು. ಸೀಟಿನ ಆಧಾರದ ಮೇಲೆ ಶಕ್ತಿಗಳು ಸ್ವತಃವಾಗಿ ಬರುತ್ತವೆ. ಯಾರು ಸೀಟಿಂದ ಕೆಳಗಿಳಿತಾರೆ ಅವರಿಗೆ ಮಾಯೆಯ ಧೂಳತ್ಕೊಂಡ್ಬಿಡುತ್ತೆ. ಬಾಬ್ದಾದರವರಿಗೆ ಮುದ್ದು ಮಕ್ಕಳು, ಮರ್ಜೀವ ಜನ್ಮದಾರಿ ಬ್ರಾಹ್ಮಣರು ಎಂದಿಗೂ ದೇಹಾಭಿಮಾನದ ಮಣ್ಣಿನಲ್ಲಿ ಆಟವಾಡಲು ಸಾಧ್ಯವಿಲ್ಲ. ಸ್ಲೋಗನ್: ದೃಢತೆ ಕಠಿಣ ಸಂಸ್ಕಾರವನ್ನು ಸಹ ಮೋಂಬತ್ತಿಯ ರೀತಿ ಕರಗಿಸ್ಬಿಡುತ್ತೆ, ಸಮಾಪ್ತಿ ಮಾಡತ್ತೆ. ದೃಢತೆ ಕಠಿಣ ಸಂಸ್ಕಾರಗಳನ್ನು ಕೂಡ ಮೇಣದ ಬತ್ತಿಯಂತೆ ಕರಗಿಸ್ಬಿಡುತ್ತೆ ಅಥವಾ ಸಮಾಪ್ತಿ ಮಾಡತ್ತೆ. ಅವ್ಯಕ್ತ ಇಶಾರೆ: ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ. ಹೀಗೆ ಜ್ಞಾನ ಸ್ವರೂಪರಿದ್ದೀರಾ, ಹಾಗೆ ಸ್ನೇಹ ಸ್ವರೂಪರಾಗಿರಿ. ಜ್ಞಾನ ಮತ್ತು ಸ್ನೇಹ ಎರಡು ಕಂಬೈಂಡ್ ಇರಬೇಕು. ಏಕೆಂದರೆ ಜ್ಞಾನ ಬೀಜವಾಗಿದೆ, ಸ್ನೇಹ ನೀರಾಗಿದೆ. ಒಂದ್ ವೇಳೆ ಬೀಜಕ್ಕೆ ನೀರೇ ಸಿಗಲಿಲ್ಲವೆಂದರೆ ಫಲ ಕೊಡುವುದಿಲ್ಲ. ಜ್ಞಾನದ ಜೊತೆ ಹೃದಯದ ಸ್ನೇಹವಿದ್ದಾಗ ಪ್ರಾಪ್ತಿಯ ಫಲ ಸಿಗುವುದು. ಓಂ ಶಾಂತಿ.